ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು. ಆದರೆ ನಾವು ಇಂದಿನ ಮಕ್ಕಳ ಬೌದ್ಧಿಕ ಸಾಮರ್ಥ್ಯವನ್ನ ಹೆಚ್ಚಿಸುವಲ್ಲಿ ಹೆಚ್ಚು ಗಮನ ಕೊಡ್ತಾ ಇದ್ದೇವೆ. ಅವರ ಮಾನಸಿಕ ಸಾಮರ್ಥ್ಯವನ್ನ ನಾವು ವೃದ್ಧಿಪಡಿಸುವಲ್ಲಿ ನಮ್ಮ ಕೊಡುಗೆ ಏನು? ಇಂದಿನ ಆಧುನಿಕ ಮಾಧ್ಯಮಗಳ ಭರಾಟೆ, ಮೊಬೈಲಿನ ವ್ಯಸನದಿಂದಾಗಿ ಸಾಕಷ್ಟು ಮಕ್ಕಳು ಭಾವನಾತ್ಮಕವಾಗಿ ಸೊರಗ್ತಾ ಇದ್ದಾರೆ, ವಿಚಿತ್ರವಾದಂತಹ ರೀತಿಗಳಲ್ಲಿ ನಡೆದುಕೊಳ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ನಮ್ಮ ಕರ್ತವ್ಯ ಒಂದಷ್ಟು ಇದೆ ಅಲ್ವಾ? ಹಾಗೆಂದೇ ನೂಪುರ ಭ್ರಮರಿ ಭಾರತೀಯ ಜ್ಞಾನ ಪರಂಪರೆಗಳ ಅಧ್ಯಯನ ಕೇಂದ್ರವು ಮಕ್ಕಳ ಮಾನಸಿಕ ವಿಕಸನ ಮತ್ತು ಭಾವಗಳನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳುವ ಹಾಗೂ ಅದಕ್ಕೆ ಸಮಯೋಚಿತವಾದ ಎಕ್ಸ್ಪ್ರೆಷನ್ಸ್ ಅಂದರೆ ಅನುಭವಗಳನ್ನ ಗುರುತಿಸುವ ಒಂದು ವಿಶೇಷವಾದಂತಹ ಕಾರ್ಯಾಗಾರವನ್ನ ಅಭಿವೃದ್ಧಿಪಡಿಸಿದೆ. 2025ರಿಂದ ಈ ಕಾರ್ಯಾಗಾರ ಯಶಸ್ವಿಯಾಗಿ ನಡೆದುಕೊಂಡು ಬರ್ತಾ ಇದೆ. ಪದ್ಯಗಳ ಮೂಲಕವಾಗಿ ಅವರ ಭಾವನೆಯನ್ನ ಗಮನಿಸುವ ಹಾಗೆ ಅವ್ರಿಗೆ ಅದನ್ನ ನೆನಪಿನಲ್ಲಿ ಇಟ್ಕೊಳ್ಳುವಂತಹ ಒಂದು ಕಲೆಯನ್ನು ಕೂಡ ನಾವಿಲ್ಲಿ ಕಲಿಸಲಾಗುತ್ತೆ. ಅವರವರ ಶಿಕ್ಷಕರು ಕೂಡ ಪ್ರಯತ್ನವನ್ನ ಮಾಡುವ ಥರದಲ್ಲಿ ನಾವು ಟ್ರೈನಿಂಗ್ ಅನ್ನು ಕೂಡ ಕೊಡ್ತೇವೆ. ಧನ್ಯವಾದಗಳು. ತುಂಬ ಥರದ ಭಾವಗಳನ್ನು ನಾವು ನಮಗೆ ಗೊತ್ತಿದ್ರು ಪರ್ಫೆಕ್ಟಾಗಿ ಹೇಳ್ಕೊಟ್ಟಿದ್ದು ನೀವೊಂದು. ನನಗೆ ತುಂಬ ಖುಷಿ ಆಯಿತು. ಈ ವರ್ಕ್ಶಾಪ್ ತುಂಬ ಎಂಜಾಯ್ ಮಾಡಿದ್ವಿ. ಆ್ಯಕ್ಟಿವಿಟೀಸ್ ಎಲ್ಲ ಚೆನ್ನಾಗಿತ್ತು. ನಿಮ್ಮ ಆಶೀರ್ವಾದ ನಮ್ಮ ಮೇಲಿದ್ವಿ. ಭಾವ ಅಂದ್ರೆ ಇಮೋಷನ್, ಅನುಭವ ಅಂತಂದ್ರೆ ಎಕ್ಸ್ಪ್ರೆಷನ್ ಅಲ್ವಾ? ಈ ಇಮೋಷನ್ ಮತ್ತು ಎಕ್ಸ್ಪ್ರೆಷನ್ಗಳ ಹದ ಹೇಗಿರ್ಬೇಕು, ಒಂದಕ್ಕೊಂದು ಎಷ್ಟು ಸಂಬಂಧಿಸಿದೆ, ಇದರಲ್ಲಿ ನವರಸಗಳ ಪಾತ್ರ ಎಷ್ಟು? ಭಾವನೆ ಬೇರೆ ಇರಬಹುದು, ಅನುಭವ ಬೇರೆಯದಾಗಿರ್ಬೋದು. ಅನುಭವ ಒಂದು ನಿಟ್ಟಿನಲ್ಲಿದ್ರೆ ಭಾವ ಇನ್ನೊಂದಾಗಿದ್ದಿರ್ಬೋದು. ಹಾಗಾಗಿ ಆ ಭಾವ ಅನುಭವಗಳಲ್ಲಿರುವಂತಹ ವ್ಯತ್ಯಾಸ ಹೇಗೆ, ನಾವು ಹೇಗೆ ಅದನ್ನ ವಿನಿಯೋಗ ಮಾಡ್ಕೊಳ್ಬೇಕು, ಮಾಡಿಫೈ ಮಾಡ್ಕೊಳ್ಬೇಕು, ನಮ್ಮ ವರ್ತನೆಯಲ್ಲಿ ಎಷ್ಟರ ಮಟ್ಟಿಗೆ ನಾವು ಸುಧಾರಣೆಯನ್ನು ಕಾಣಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ವಿಶೇಷವಾದಂತಹ ಪ್ರಯತ್ನವನ್ನ ನೂಪುರ ಭ್ರಮರಿ ಆಯೋಜಿಸಿದೆ. ಬಹಳ ಯಶಸ್ವಿಯಾಗಿ ಹಲವೆಡೆ ನಡೆಸಿ ನಾವು ಉತ್ತಮವಾದ ಫಲಿತಾಂಶಗಳನ್ನು ಕಂಡಿದ್ದೇವೆ. ಮಕ್ಕಳ ಮಾನಸಿಕ ಸಾಮರ್ಥ್ಯದ ಹಿಗ್ಗಿಸುವಿಕೆ, ಹಾಗೆಯೇ ಅವರ ಭಾವನಾತ್ಮಕವಾದಂತಹ ಬೆಳವಣಿಗೆ, ಅದು ಅಭಿನಯದಲ್ಲಿ ಬಹಳ ಕಳೆಗಟ್ಟುವಂಥದ್ದು, ಅಭಿನಯದಲ್ಲಿ ಅವರು ತೊಡಗಿಸಿಕೊಳ್ಳುವಂಥದ್ದು, ನೃತ್ಯ ನಾಟ್ಯಾದಿಗಳಲ್ಲಿ ಅವರ ಒಂದು ಮಾನಸಿಕವಾದಂತಹ ಪ್ರಬುದ್ಧತೆ, ಇದೆಲ್ಲವೂ ಕೂಡ ಈ ಭಾವಾನುಭಾವ ಕಾರ್ಯಾಗಾರದಿಂದ ಬಹಳ ಯಶಸ್ವಿಯಾಗಿದೆ. ಇದರೊಟ್ಟಿಗೆ ಆಟಗಳನ್ನು ಕೂಡ ನಾವು ನಡೆಸ್ತೇವೆ.
ಚೆನ್ನಾಗಿ ಮಾಡ್ತಾರೆ, ಹೇಳ್ಕೊಳ್ಳೋದು ಅಂತ ಗೊತ್ತಾಗ್ತಿರ್ಲಿಲ್ಲ. ಬಟ್ ಇವಾಗ ನಾವು ಎಕ್ಸ್ಪ್ಲೇನ್ ಮಾಡಿದ್ರೆ ಚೆನ್ನಾಗಿ ಗೊತ್ತಾಗುತ್ತೆ. Workshop was really fantastic. I learned this emotional intelligence not only through theoretical ways but also through activities. ನಾಟ್ಯಶಾಸ್ತ್ರದ ಹಿನ್ನೆಲೆಯಲ್ಲಿ ಈ ಕಾರ್ಯಾಗಾರಗಳನ್ನ ನಡೆಸ್ಕೊಂಡು ಬರಲಾಗ್ತಾ ಇದೆ. ಆ ಮೂಲಕವಾಗಿ ಪ್ರಾಚೀನ ಶಾಸ್ತ್ರ ಗ್ರಂಥವನ್ನ ಈ ಹೊತ್ತಿಗೂ ಕೂಡ ಮನುಷ್ಯನ ಭಾವನೆಗಳಲ್ಲಿ, ಅದರ ವಿಕಸನದಲ್ಲಿ ಹೇಗೆ ಪ್ರಯೋಗ ಮಾಡಬಹುದು, ಯಾವ ರೀತಿಯಾಗಿ ಆ ಪದ್ಯಗಳ ಮೂಲಕವಾಗಿ ಜಾಗೃತಗೊಳಿಸಬಹುದು ಅನ್ನುವಂತಹ ಒಂದು ಕಾರ್ಯಾಗಾರ ಇದಾಗಿದೆ. ಬನ್ನಿ, ನಮ್ಮ ಭಾವಾನುಭಾವ ಈ ಕಾರ್ಯಾಗಾರವನ್ನ ನೀವು ನಿಮ್ಮಲ್ಲಿ ಆಯೋಜಿಸಿ ಹೆಚ್ಚಿನ ಮಾಹಿತಿಗಳನ್ನ ಮಕ್ಕಳಿಗೆ ಮಾತ್ರ ಅಲ್ಲ, ನೀವು ಕೂಡ ಪಡೆದುಕೊಂಡು ಅವರ ಬದುಕಿನಲ್ಲಿ ಒಳ್ಳೆಯ ಗುಣಮಟ್ಟದ ಬದಲಾವಣೆಗಳನ್ನು ಕಾಣಬಹುದು, ಹಾಗೆಯೇ ಕಲಿಯಲು ಕೂಡ. ಇದನ್ನ ಶಾಲಾ ಮಕ್ಕಳಿಗಾಗೂ ಕೂಡ ನೀವು ಆಯೋಜಿಸಬಹುದು, ಅಥವಾ ನೃತ್ಯ ಶಾಲಾ ವಿದ್ಯಾರ್ಥಿಗಳಿಗೂ ಕೂಡ ಈ ಸೌಲಭ್ಯವನ್ನ ನೀವು ಪಡೆದುಕೊಳ್ಳಬಹುದು. ಇದನ್ನ ಇಡೀ ದಿನದ ಕಾರ್ಯಕ್ರಮವಾಗಿ ನೀವು ವಿನ್ಯಾಸ ಮಾಡಬಹುದು, ಅಥವಾ 2 ಬೇರೆ ಬೇರೆ ದಿನಗಳಲ್ಲಿಯೂ ಕೂಡ ಅರ್ಧರ್ಧ ದಿನವಾಗಿ ಇದನ್ನು ವಿನ್ಯಾಸ ಮಾಡಬಹುದು. 3ನೇ ತರಗತಿಯಿಂದ ಮೊದಲುಗೊಂಡು 9, 10ನೇ ತರಗತಿವರೆಗೂ ಕೂಡ ನೀವು ಮಕ್ಕಳನ್ನ ಇದರಲ್ಲಿ ಪಾಲ್ಗೊಳ್ಳುವಂತೆ ಮಾಡಬಹುದು. ಇನ್ನು ಕಾರ್ಯಕ್ರಮಗಳ ಹೆಚ್ಚಿನ ವಿವರಗಳಿಗಾಗಿ 9964140927 www.nopurabhramari.com ಇದನ್ನು ಪರಿಶೀಲಿಸಬಹುದು, ಅಥವಾ ನಮ್ಮ ಸಾಮಾಜಿಕ ಜಾಲತಾಣ ಗುಂಪು ಖಾತೆಗಳನ್ನು ಕೂಡ ನೀವು ಗಮನಿಸಬಹುದು. ಮಾನಸಿಕ ಸಾಮರ್ಥ್ಯವನ್ನ ಹೆಚ್ಚಿಸೋಣ, ಪ್ರಬುದ್ಧರನ್ನಾಗಿಸೋಣ. ನಮ್ಮ ಕರ್ತವ್ಯ ದೇಶದ ಒಂದು ಸುದೃಢವಾದಂತಹ ಭವಿಷ್ಯಕ್ಕೆ ಯಾವತ್ತಿಗೂ ಕೂಡ ಇರಲಿ.